ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಯಾವ್ದ? ಬ್ಲಡ್ ರಿಲೇಷನ್ಸ್ ಅಂದ್ರೆ ರಕ್ತ ಸಂಬಂಧಗಳು. ಅಂದ್ರೆ ನಮ್ಗೆ ಏನೇನ್ ಗೊತ್ತಿರ್ಬೇಕಂತ ಹೇಳಿ, ನಾವು ಏನ್ ಮನೆಯೊಳಗೆ ನೋಡ್ತೀವಲ್ಲ ಡೈಲಿ, ಸೊ ನಮ್ ಜೊತೆ ಇರುವವರು ಅಂದ್ರೆ ನಮ್ ಜೊತೆ ಇರುವ ಅಣ್ಣ, ಅಕ್ಕ, ತಮ್ಮ, ತಂಗಿ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮಗ, ಮಗಳು, ಹೆಂಡತಿ, ಗಂಡ, ಮಾವ, ಅಳಿಯ, ಈ ತರ ಯಾವ ತರ ಸಂಬಂಧಗಳು ಬರ್ತಾವಲ್ಲ, ಆ ಸಂಬಂಧಗಳ ಮೇಲೆ ಇವು ಪ್ರಾಬ್ಲಮ್ಸ್ ಇರ್ತಾವ. ಓಕೆ, ನಮಗೆ ಏನ ಇದ್ ಜಸ್ಟ್ ಗೊತ್ತಿದ್ರೆ ಸಾಕು. ಅಂದ್ರೆ ಯಾರಿಗೆ ಅಣ್ಣ ಅಂತೀವಿ, ಯಾರಿಗೆ ಮಾವ ಅಂತೀವಿ, ನೆಕ್ಸ್ಟ್ ಮಾವ ಅಳಿ ಅಂದ್ರೆ ಯಾವ ತರ, ಹೆಂಡತಿ ಗಂಡ ಅಂದ್ರೆ ಯಾವ ತರ ಸಂಬಂಧ ಇರುತ್ತ, ನೆಕ್ಸ್ಟ್ ಏನು ಅಳಿಯ, ಅತ್ತೆ, ಮಾವ, ಈ ತರ ಎಲ್ಲ ಸಂಬಂಧಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದ್ ಇಮೇಜ್ ಈಗ ಏನ್ ಡಿಸ್ಕಸ್ ಮಾಡ್ತೀವಲ್ಲ, ಇದ ಒಂದ್ ಫ್ಯಾಮಿಲಿ ಮೇಲೆ. ಹೌದು, ಒಂದ್ ಫ್ಯಾಮಿಲಿ ಒಳಗೆ ಎಲ್ಲರೂ ಇರ್ತಾರೆ. ಇಲ್ಲಿ ನೋಡ್ರಿ, ಈ ಫ್ಯಾಮಿಲಿ ನೋಡ್ರಿ, ಈ ಫ್ಯಾಮಿಲಿ ಒಳಗೆ ಎಲ್ಲರೂ ಇದ್ದೇ ಇರ್ತಾರು. ನೋಡ್ರಿ ಅಲ್ಲಿ ಸಣ್ಣ ಮಕ್ಳು ಅದಾರು, ಅಜ್ಜ ಅಜ್ಜಿ ಅದಾರು, ನೆಕ್ಸ್ಟ್ ತಂದೆ ತಾಯಿ ಅದಾರು, ಎಲ್ಲಾ ತರ ಅದಾರ, ಅಣ್ಣ ತಂಗಿ ಅದಾರು, ಎಲ್ಲಾ ಸಂಬಂಧಗಳು ಇರ್ತಾವ ಒಂದ್ ಮನೆ ಅಂದ್ಮೇಲೆ. ಸೊ ಇದೇನದಲ್ಲ, ಇದೇನ್ ಸಂಬಂಧಗಳು ಅದಾವಲ್ಲ, ರಕ್ತ ಸಂಬಂಧಗಳು, ಆ ಸಮಯದಾಗ ನಾವು ಸಣ್ಣಾಗಿದ್ದಾಗ ಗೊತ್ತಿರಂಗಿಲ್ಲ ನೋಡ್ರಿ, ಯಾರಿಗ್ ಮಾಮ ಅನ್ಬೇಕು, ಯಾರಿಗೆ ಅತ್ತೆ ಅಂತೇಳಿ ಕರಿಬೇಕು. ಆ ನಂತರ ನಮ್ಗೆ ಹೇಳ್ಕೊಟ್ಟಂಗ್ ಕೊಟ್ಟಂಗ್ ಗೊತ್ತಾಗತ್ತ ಯಾರು ಮಾಮ, ಯಾರು ಅತ್ತೆ, ಯಾರು ಅಪ್ಪ, ಯಾರು ಅಮ್ಮ, ಯಾರು ಅಜ್ಜ, ಯಾರು ಅಜ್ಜಿ. ಓಕೆ, ಅದೇ ರೀತಿ ಅಷ್ಟು ಗೊತ್ತಿದ್ರೆ ಏನು, ಈ ಲೆಕ್ಕಗಳನ್ನ ಯಾವುದೇ ತರ ಪ್ರಾಬ್ಲಮ್ಸ್ ಕೊಡ್ಲಿ ಅವ್ರ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೌದು, ಸೊ ಅದಕ್ಕೆ ನಿಮಗೆ ಜಸ್ಟ್ ಏನ್ ಯೋಚನೆ ಮಾಡ್ಬೇಕು, ನೀವ ಅಲ್ಲಿ ಕೊಟ್ಟಿರುವ ಸಂಬಂಧವನ್ನ ನಾವು ಯಾವ ತರ ಕನ್ಸಿಡರ್ ಮಾಡ್ಬೇಕು, ಅದನ್ನ ಮತ್ತೆ ಅವ್ರ ಕ್ವಶನ್ ಒಳಗೆ ಏನ್ ಕೇಳ್ತಾರಲ್ಲ, ಅವ್ರಿಬ್ಬರಿಗೂ ಯಾವ ತರ ಸಂಬಂಧ ಇರುತ್ತ ಅನ್ನೋದನ್ನ ಫೈಂಡ್ ಮಾಡ್ಬೇಕಾಗತ್ತ. ಸೊ ಈ ಟಾಪಿಕ್ ಅಲ್ಲಿ, ಸೊ ಈ ರಕ್ತ ಸಂಬಂಧ ಅಂದ್ರೆ ಈ ಕುಟುಂಬದಲ್ಲಿರುವ ಜನರ ನಡುವೆ ಯಾವ ತರ ಸಂಬಂಧ ಇರುತ್ತೆ ಅನ್ನೋದನ್ನ ನಾವು ಇವತ್ತು ಆ ಆ ಟಾಪಿಕ್ ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರಿಗೆ ಏನೇನ್ ಅಂತಾರ ಅನ್ನೋದನ್ನ ಆಲ್ರೆಡಿ ನಿಮ್ಗೆ ಇದೆಲ್ಲ ಗೊತ್ತದ. ಸುಮ್ಮ ಆದ್ರೂ ಒಂದು ಬೇಸಿಕ್ಸ್ ಕವರ್ ಮಾಡೋ ಸಲುವಾಗಿ ನಾ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಸ್ಕ್ರೀನ್ ಎಲ್ಲರಿಗೂ ಕ್ಲಿಯರ್ ಆಗಿ ವಿಸಿಬಲ್ ಅದಲ್ಲ. ಈಗ ತಂದೆ ಅಥವಾ ತಾಯಿಯ ಮಗ ಅಂದ್ರೆ ನಮ್ ತಂದೆ ಇರ್ತಾರ, ನಮ್ ತಂದೆ ಅಥವಾ ತಾಯಿಯ ಮಗ ನಮ್ಗೆ ಏನ್ ಆಗ್ತಾರು, ಸಹೋದರ ಆಗ್ತಾರು. ಅಂದ್ರೆ ಅಣ್ಣ ಅಥವಾ ತಮ್ಮ ಅಂದ್ರೆ ಸಹೋದರ ಅಂತಾರ ಅವ್ರಿಗೆ. ಸೊ ತಂದೆ ಅಥವಾ ತಾಯಿ ಮಗ ಅಂದ್ರೆ ನಮ್ ತಂದೆ ಅಥವಾ ತಾಯಿ ಮಗ ಅಂದ್ರೆ ನಮ್ಮ ಅಣ್ಣ ತಮ್ಮ ಇವ್ರೇ ಇರ್ತಾರೋ, ಅಂದ್ರೆ ಸಹೋದರ ಅಂತಾರ ಅವ್ರಿಗೆ. ಸೊ ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಗೊತ್ತೈತಿ, ಬಟ್ ಅಲ್ಲಿ ಹೋಗಿ ಕನ್ಫ್ಯೂಷನ್ ನೋಡ್ಕೋತೀರಿ, ನಂಗೆ ಪಕ್ಕ ಗೊತ್ತೈತಿ. ಅದ್ರ ಸಲುವಾಗಿ ಬೇಸಿಕ್ಸ್ ಇಂದಾನೆ ಸ್ಟಾರ್ಟ್ ಮಾಡತ್ತೇನೆ ನಾವು. ಓಕೆ, ನೆಕ್ಸ್ಟ್ ತಂದೆ ಅಥವಾ ತಾಯಿ ಮಗಳು ಅಂದ್ರೆ ನಮ್ಮ ತಂದೆ ನಮ್ಮ ತಾಯಿ ಮಗಳು ಏನಾಗ್ತಾರ ನಮ್ಗ, ಅಕ್ಕ ತಂಗಿ ಆಗ್ತಾರೋ ಅಂದ್ರೆ ಸಹೋದರಿ ಆಗ್ತಾರೋ. ಹೌದು, ಈಗ ನೆಕ್ಸ್ಟ್ ತಾಯಿ ಅಥವಾ ತಂದೆಯ ಸಹೋದರ ಅಂದ್ರೆ ನಮ್ ತಂದೆ ಅಥವಾ ತಾಯಿಯ ಅಣ್ಣ ಅಥವಾ ತಮ್ಮ ಇರ್ತಾರಲ್ಲ, ಏನಕ್ಕಾರ ಅವ್ರ ಮಾವ ಅಥವಾ ಚಿಕ್ಕಪ್ಪ ಆಗ್ತಾರು. ಹೌದು, ಯಾಕಂದ್ರೆ ತಾಯಿ ಅಣ್ಣ ತಮ್ಮ ಇದ್ರಂದ್ರ ಏನಾಗ್ತಾರು, ಮಾವ ಆಗ್ತಾರ. ತಂದೆ ಅಣ್ಣ ತಮ್ಮ ಇದ್ರಂದ್ರ ನಮ್ಗೆ ಚಿಕ್ಕಪ್ಪ ದೊಡ್ಡಪ್ಪ ಈ ತರ ಆಗ್ತಾರು. ಹಾ, ನೆಕ್ಸ್ಟ್ ಈಗ ನೋಡಿ, ಇಲ್ಲಿ ನೆಕ್ಸ್ಟ್ ಏನಂದ್ರ ತಾಯಿ ಅಥವಾ ತಂದೆಯ ಸಹೋದರಿ ಅಂತ ಹೇಳಿ ಅಂತಾರ. ತಾಯಿ ಅಥವಾ ತಂದೆಯ ಸಹೋದರಿ ಏನಾಗ್ತಾರ ನಮ್ಗ, ತಾಯಿಯ ಸಹೋದರಿ ಅಂದ್ರೆ ನಮ್ಮ ತಾಯಿಯ ಅಕ್ಕ ಅಥವಾ ತಂಗಿ ಇದ್ರ ನಮ್ಗೆ ಚಿಕ್ಕಮ್ಮ ದೊಡ್ಡಮ್ಮ ಆಗ್ತಾರು. ಹೌದು, ನಮ್ಮ ತಾಯಿಯ ಸಹೋದರಿ ಇದ್ರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಆಗ್ತಾರ. ಓಕೆ, ಅದೇ ತಂದೆಯ ಸಹೋದರಿ ಇದ್ರೆ ಏನಾಗ್ತಾರೋ, ಅತ್ತೆ ಆಗ್ತಾರ ನಮ್ಗ. ಹೌದು, ನೆಕ್ಸ್ಟ್ ತಾಯಿ ಅಥವಾ ತಂದೆಯ ತಂದೆ ಅಂದ್ರೆ ನಮ್ಮ ತಂದೆಯ ಅಪ್ಪ ಇದ್ರೂನು ಏನಾಗ್ತಾರೋ ಅವ್ರ ಅಜ್ಜನ ಆಗ್ತಾರೋ, ನಮ್ಮ ತಾಯಿಯ ತಂದೆ ಇದ್ರೂನು ಅವ್ರ ಏನಾಗ್ತಾರೋ ಅಜ್ಜನ ಆಗ್ತಾರ. ಓಕೆ, ನೆಕ್ಸ್ಟ್ ನಮ್ ತಾಯಿ ಅಥವಾ ತಂದೆಯ ತಾಯಿ ಅಂದ್ರೆ ನಮ್ಮ ತಾಯಿಯ ತಂದೆ ಇದ್ರೂನು ನಮ್ಮ ತಂದೆಯ ತಾಯಿ ಇದ್ರೂನು ಅವ್ರ ಏನಾಗ್ತಾರೋ ಅಜ್ಜಿನೇ ಆಗ್ತಾರ. ಹೌದು, ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಮಗನ ಹೆಂಡತಿ ಏನಾಗ್ತಾರ ನಮ್ಗ, ಸೊಸೆ ಆಗ್ತಾರು. ಸೊಸೆ ಅಂದ್ರೆ ಏನ, ಮಕ್ಳು ಇರ್ತಾರಲ್ಲ ಅವ್ರ ಹೆಂಡತಿನ ಸೊಸೆ ಆಗ್ತಾರು. ಓಕೆ, ಮಗನ ಹೆಂಡತಿ ಅಂದ್ರೆ ಸೊಸೆ. ಓಕೆ, ಮಗಳ ಗಂಡ ಅಂದ್ರೆ ಯಾರು, ಅಳಿಯ. ಅಳಿಯ ಮಗಳ ಗಂಡಗ ಅಳಿಯ ಅಂತಾರು, ಅಳಿಯಾಲ್ ಮಗಳ ಗಂಡ ಅಂತಾರ ನೋಡ. ಗೊತ್ತೈತ್ಲ ಎಲ್ಲರಿಗೂ, ಇದಂತೂ ಗೊತ್ತಿರ್ತೈತಿ. ಅಳಿಯಾಲ್ ಮಗಳ ಗಂಡ ಯಾಕಂದ್ರ ಮಗಳ ಗಂಡ ಅಂದ್ರು ಒಂದ, ಅಳಿಯ ಅಂದ್ರುನು ಒಂದೇ. ಓಕೆ, ಅದ್ರ ಸಲುವಾಗಿ ಅಳಿಯ ಅಲ್ಲ ಮಗಳ ಗಂಡ ಅಂತಾರ. ಓಕೆ, ನೆಕ್ಸ್ಟ್ ಗಂಡ ಅಥವಾ ಹೆಂಡತಿಯ ಸಹೋದರಿ ಏನಾಗ್ತಾರು, ನಾದಿನಿ ಆಗ್ತಾರ. ನೆಕ್ಸ್ಟ್ ಗಂಡ ಅಥವಾ
ಹೆಂಡತಿಯ ಸಹೋದರ ಭಾವ ಅಥವಾ ಮೈದುನ ಆಗ್ತಾರ. ನೆಕ್ಸ್ಟ್, ಗಂಡ ಅಥವಾ ಹೆಂಡತಿಯ ತಾಯಿ ಏನಾಗ್ತಾರ? ಈಗ ಹೆಂಡತಿ ಗಂಡನ ತಾಯಿ ಅತ್ತೆ ಆಗ್ತಾಳ, ಗಂಡಗ ಹೆಂಡತಿ ತಾಯಿ ಅತ್ತೆ ಆಗ್ತಾಳು. ಹೌದು. ಗಂಡ ಅಥವಾ ಹೆಂಡತಿಯ ತಂದೆ ಏನಾಗ್ತಾರ? ಮಾವ ಆಗ್ತಾರು. ಯಾಕಂದ್ರೆ ಗಂಡಗ ಹೆಂಡತಿ ತಂದೆ ಮಾವ, ಹೆಂಡತಿಗೆ ಗಂಡನ ತಂದೆ ಮಾವ. ಹೌದು. ನೆಕ್ಸ್ಟ್, ಸಹೋದರಿಯ ಗಂಡ ಭಾವ ಆಗ್ತಾರು, ಅಥವಾ ನಮ್ ತಂಗಿ ಅಥವಾ ಅಕ್ಕನ ಗಂಡ ಇದ್ರ ತಿಳ್ಕೊರಿ, ಅವ್ರ ಭಾವ ಆಗ್ತಾರು. ಹೌದು. ನೆಕ್ಸ್ಟ್, ಸಹೋದರಿಯ ಗಂಡ ಏನಾಗ್ತಾರ? ಭಾವ ಆಗ್ತಾರ. ಓಕೆ. ಈಗ ಇದ್ರ ಮೇಲೆ ಇನ್ನು ಕ್ವಶನ್ಸ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ ಸ್ವಲ್ಪ ಬೇಸಿಕ್ಸ್ ನೋಡೋಣ. ಓಕೆ. ಅಂದ್ರೆ ಯಾವ ತರ ಅದನ್ನ ಒಂದ್ ಕ್ವಶನ್ ಕೊಟ್ಟಾಗ ಅವನು ಯಾವ ತರ ನಾವು ಡ್ರಾ ಮಾಡ್ಬೇಕು, ಆ ನಂತರ ಯಾವ ತರ ಸಂಬಂಧವನ್ನ ಕಂಡು ಹಿಡಿಬೇಕು ಅನ್ನೋದನ್ನ ನೋಡೋಣ. ಓಕೆ. ಈಗ ಈಗ ಯಾವ್ದಾದ್ರು ಪುರುಷರ ಬಗ್ಗೆ ನಾವು ಮಾತಾಡತ್ತೀವಿ ಅಂತ ತಿಳ್ಕೊ. ಈಗ ಎ ಒಬ್ಬ ಪುರುಷ ಇದ್ದಂದ್ರೆ ನಾವು ಏನ್ ಮಾಡ್ಬೇಕು? ಅದನ್ನಂದ್ರ ಸ್ಕ್ವೇರ್ ಬಾಕ್ಸ್ ಒಳಗೆ ಹಾಕ್ಬೇಕು. ಓಕೆ. ಅದೇ ಎ ಮಹಿಳೆ ಇದ್ರಂದ್ರ ಅದನ್ನ ವೃತ್ತದಲ್ಲಿ ಹಾಕ್ಬೇಕು. ಇಲ್ಲಿ ಜಸ್ಟ್ ನೋಡ್ರಿ, ನಾವು ಮುಂದೆ ಹೋಗೋಗ್ತಾ ಅರ್ಥ ಆಗತ್ತೆ ನಿಮ್ಗೆ. ಓಕೆ. ನೆಕ್ಸ್ಟ್, ಈಗ ನಾವು ಪ್ರಾಬ್ಲಮ್ಸ್ ಅಲ್ಲಿ ಬಂದಾಗ ಅವರು ಪುರುಷ ಇದ್ರಂದ್ರ ಏನ್ ಮಾಡ್ಬೇಕು? ಈಗ ಎ ಒಬ್ಬ ಪುರುಷ ಅನ್ಕೊಳ್ಳಿ. ಸೊ ಎ ಬಂದಾಗ ಅದನ್ನ ಯಾವ ತರ ಡ್ರಾ ಮಾಡ್ಬೇಕಂದ್ರ ಈ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಎ ಅನ್ನ ಡ್ರಾ ಮಾಡ್ಬೇಕು. ಓಕೆ. ಈಗ ಮಹಿಳೆ ಇದ್ರ ಅನ್ಕೊಳ್ಳಿ, ಮಹಿಳೆ ಎ ಒಬ್ಬರು ಮಹಿಳೆ ಅಂತ ಇದ್ದಾಗ ಎ ಏನ್ ಮಾಡ್ಬೇಕು? ಸರ್ಕಲ್ ಒಳಗಡೆ ಡ್ರಾ ಮಾಡ್ಬೇಕು. ಓಕೆ. ಅದೇ ರೀತಿ ಎ ಮತ್ತು ಬಿ ಸಹೋದರರು ಅಂತ ಕೊಟ್ಟಿರ್ತಾರ. ಸಹೋದರರು ಅಥವಾ ಸಹೋದರಿಯರು ಈ ತರ ಕೊಟ್ಟಾಗ ಏನ್ ಮಾಡ್ಬೇಕು ನಾವ? ಇದು ಎ, ಇಬ್ರು ಸಹೋದರರು, ಇಬ್ರು ಗಂಡ್ ಮಕ್ಳಿದ್ರೆ ಏನ್ ಮಾಡ್ಬೇಕು? ಈ ತರ ಸ್ಕ್ವೇರ್ ಬಾಕ್ಸ್ ಡ್ರಾ ಮಾಡಿ ನೆಕ್ಸ್ಟ್ ಈ ತರ ಲಿಂಕ್ ಮಾಡ್ಬೇಕು ಅವ್ರನ್ನ. ಸಹೋದರರು ಅದಾರ ಇಬ್ರು, ಎ ಮತ್ತು ಬಿ. ಓಕೆ. ಈಗ ಎ ಬಿ ತರ ಸಿಂಗಲ್ ಲೈನ್ ಹೇಳಿದ್ರೆ ಏನಾರ ಸಹೋದರರು, ಯಾಕಂದ್ರೆ ಸ್ಕ್ವೇರ್ ಬಾಕ್ಸ್ ಅನ್ನತ್ಲಾರ ಇಬ್ರು ಪುರುಷರು ಅದಾರ. ಅದೇ ರೀತಿ ಇದು ಸಹೋದರಕ್ಕಾಯ್ತು. ಓಕೆ. ನೆಕ್ಸ್ಟ್ ಇವ್ರೇ ಸಹೋದರಿಯರು ಇದ್ರಂದ್ರ ಅದ್ನ ಯಾವ ತರ ಡ್ರಾ ಮಾಡ್ತೀರಿ? ಇಬ್ರು ಸಹೋದರಿಯರು ಇದ್ರಂದ್ರ ವೃತ್ತದಲ್ಲಿ ಡ್ರಾ ಮಾಡ್ಬೇಕು. ಎ ಇನ್ನೊಂದು ಸರ್ಕಲ್ ತಗೊಂಡ ಬಿ ಡ್ರಾ ಮಾಡ್ಬೇಕು. ಇದೇನು? ಎ ಮತ್ತು ಬಿ ಸಹೋದರಿಯರು. ಓಕೆ. ಈಗ ನೋಡ್ರಿ, ಈ ನೆಕ್ಸ್ಟ್ ಎ ಮತ್ತು ಬಿ ಗಂಡ ಹೆಂಡತಿ ಅಂತ ಕೊಟ್ಟಿರ್ತಾರ ಅನ್ಕೊಳ್ಳಿ. ಗಂಡ ಹೆಂಡತಿ ಇಬ್ರು ಗಂಡ ಹೆಂಡತಿ ಇದ್ರಂದ್ರ ಅದ್ರ ಜೋಡಿ ತರ ಯಾವ ತರ ಡ್ರಾ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ, ಎ ಗಂಡ ಹೌದು ಅಂದ್ರ ಸ್ಕ್ವೇರ್ ಒಳಗೆ ಡ್ರಾ ಮಾಡ್ಬೇಕು. ಬಿ ಹೆಂಡತಿ ಅಂದ್ರೆ ಎದ್ರೊಳಗೆ ಡ್ರಾ ಮಾಡ್ಬೇಕ? ವೆರಿ ಗುಡ್. ಬಿ ಹೆಂಡತಿ ಅಂದ್ರೆ ಮಹಿಳೆ ಅಂದ್ರೆ ವೃತ್ತದಲ್ಲಿ ಡ್ರಾ ಮಾಡ್ಬೇಕು. ಸೊ ಗಂಡ ಹೆಂಡತಿ ಅನ್ನೋದು ಸೂಚಿಸಕ್ ಏನ್ ಮಾಡೋಣ ನಾವ? ಇಲ್ಲಿ ಸಿಂಗಲ್ ಲೈನ್ ಐತ್ಲ, ಇಲ್ಲಿ ಡಬಲ್ ಲೈನ್ ಮಾಡೋನು, ಯಾಕಂದ್ರೆ ಮದ್ವೆ ಆಗಿರ್ತಾರಲ್ಲ ಅವ್ರು. ಓಕೆ. ಸ್ಕ್ವೇರ್ ಬಾಕ್ಸ್ ಒಳಗ ಪುರುಷ, ಸರ್ಕಲ್ ಒಳಗ ಮಹಿಳೆ, ಅವರು ಸಹೋದರರು ಅಥವಾ ಸಹೋದರಿ ಇದ್ರಂದ್ರ ಸಿಂಗಲ್ ಲೈನ್ ದಿಂದ ಕನೆಕ್ಟ್ ಮಾಡ್ಬೇಕು. ಗಂಡ ಹೆಂಡತಿ ಇದ್ರಂದ್ರ ಡಬಲ್ ಲೈನ್ ದಿಂದ ಕನೆಕ್ಟ್ ಮಾಡ್ಬೇಕು. ಓಕೆ. ಈಗ ಎ ಎ ಯು ಬಿ ಯ ಮಗ ಅಂತ ಕೊಟ್ಟಿರ್ತಾರ. ಎ ಯು ಬಿ ಯ ಮಗ ಈ ತರ ಕೊಟ್ಟ ಏನ್ ಮಾಡ್ಬೇಕು? ಬಿ ಯ ಮಗ ಅಂದ್ರೆ ಬಿನ ಮಗ ಎ ಅಂದ್ರೆ ಬಿನ ಅಪ್ಲೋ, ಅಂದ್ರೆ ಬಿ ಮೇಲೆ ಡ್ರಾ ಮಾಡ್ಬೇಕು. ಕೆಳಗೆ ಎ ಮಗ ಅಂದ್ರೆ ಗಂಡ ಮಗ. ಹೌದು. ಈಗ ಏನ್ ಬರುತ್ತ? ಇಲ್ಲಿ ಸ್ಕ್ವೇರ್ ದಾಗ ಬರುತ್ತ ಎ ಅನ್ನೋದು. ಎ ಯು ಬಿ ಯ ಮಗ, ಬಿ ಯ ಮಗ ಅಂದ್ರ ಬಿನ ಮಗ ಅಂದ್ರೆ ಬಿನ ಅಪ್ಲೋ, ಎ ಮಗ. ಸೊ ಏನ್ ಮಾಡೋಕೆ? ಬಿ ಮೇಲೆ ಬರ್ಬೇಕು, ಎ ಕೆಳಗಡೆ ಬರ್ಬೇಕು. ಹೌದು. ಇನ್ನೊಂದ್ ಬೇಸಿಕ್ ನೋಡ್ರಿ, ಎಷ್ಟು ಈಜಿ ಅದ ಇದು. ಜಸ್ಟ್ ಇವ್ ನೀವು ಅರ್ಥ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಹೋಗ್ಬೋದ. ನೆಕ್ಸ್ಟ್ ಎಲ್ಲೂ ತೊಂದರೆ ಆಗೋದಿಲ್ಲ ನಮಗೆ. ಇಲ್ಲಿ ನೋಡಿ, ಎ ಯು
ಬಿ ನ ತಂದೆ ಅಂದಾಗ ಯಾವ ತರ ಡ್ರಾ ಮಾಡ್ತೀರಿ? ಯಾಕಂದ್ರೆ ಬಿ ನ ತಂದೆ ಎ ಇದ್ದಾಗ ಬಿ ನ ಸಣ್ಣ, ಹೌದು. ಎ ತಂದೆ ಅಂದ್ರ ಎ ಗಂಡ ಮಗ, ಬಿ ಗಂಡ ಮಗನೋ ಹೆಣ್ಮಗನೋ ಗೊತ್ತಿಲ್ಲ ನಂಗ. ಯಾಕಂದ್ರೆ ಬಿ ನ ತಂದೆ ಅಷ್ಟ ಕೊಟ್ಟಾನ, ಬಿ ಹೆಣ್ಣು ಮಗಳು, ಬಿ ಗಂಡು ಮಗಳು, ಗಂಡು ಮಗ ಅಂತ ಈ ತರ ಕೊಟ್ಟಿಲ್ಲ ನಾ. ಓಕೆ, ಎ ತಂದೆ ಅಂದ್ರ ಎ ಪುರುಷ, ಸೊ ಸ್ಕ್ವೇರ್ ಬಾಕ್ಸ್ ಒಳಗ. ಸೊ ಬಿ ನ ತಂದೆ ಏನಂತ್ಲೆ ಬಿ ಕೆಳಗಡೆ ಬರುತ್ತ, ಹೌದು. ಈಗ ಎ ಯು ಬಿ ನ ಮೊಮ್ಮಗ ಅಂತ ಕೊಟ್ಟಿರ್ತಾರ ಅನ್ಕೊಳ್ಳಿ. ಎ ಯು ಬಿ ನ ಮೊಮ್ಮಗ ಮತ್ತು ಸಿ ಯು ಎ ನ ತಂದೆ, ಈ ತರ ಕೊಟ್ಟಾರ ಅನ್ಕೊಳ್ಳಿ. ಈಗ ನಾವು ಯಾವ ತರ ಡ್ರಾ ಮಾಡ್ಬೇಕು? ಬಿ ನ ಮೊಮ್ಮಗ ಅಂದ್ರ ಬಿ ಮೇಲೆ ಬರುತ್ತ. ಸೊ ಬಟ್ ಬಿ ನ ಮೊಮ್ಮಗ ಅಂತೀವ್ ನಾವು. ಬಿ ಅಜ್ಜ ಅದಾರೋ ಅಜ್ಜಿ ಅದಾರೋ ನೀವು ಕನ್ಸಿಡರ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಬಿ ಪುರುಷನೋ ಮಹಿಳೆನೋ ಗೊತ್ತಿಲ್ಲ. ಯಾಕಂದ್ರೆ ಮೊಮ್ಮಗ ಅಜ್ಜಿಗೂ ಇರ್ಬೋದು ಅಜ್ಜಿಗೂ ಇರ್ಬೋದು, ಹೌದು. ಸೊ ನಾವು ಬಿ ಸ್ಕ್ವೇರ್ ಹಾಕೋದ್ ಬೇಡ, ಸರ್ಕಲ್ ಹಾಕೋದ್ ಬೇಡ. ಓಕೆ, ಈಗ ಬಿ ನ ಮೊಮ್ಮಗ ಅಂದ್ರ ಪೂರ ಕೆಳಗಡೆ ಬರುತ್ತ. ಬಟ್ ಏನ ತಂದೆ ಸಿ ಅದಾರು, ಏನ ತಂದೆ ಯಾರದಾರು ಸಿ, ಅಂದ್ರೆ ಸಿ ನಡುವೆ ಬರುತ್ತ, ಈ ತರ ಬರುತ್ತ. ಬಟ್ ಏನು ಮೊಮ್ಮಗ ಅಂದ್ರೆ ಇವು ಗಂಡ ಮಗನ, ಹೌದು. ಸೊ ಈ ತರ ಬರುತ್ತ. ಪ್ರಶ್ನೆಯಲ್ಲಿ ಕೊಟ್ಟಂತವ್ರು ಪುರುಷ ಇದ್ರ ಅದನ್ನ ಸ್ಕ್ವೇರ್ ಅಲ್ಲಿ ಹಾಕ್ಬೇಕು, ಮಹಿಳೆ ಇದ್ರ ವೃತ್ತದಲ್ಲಿ ಹಾಕ್ಬೇಕು, ಸಹೋದರರು ಅಥವಾ ಸಹೋದರಿಯರು ಇದ್ರಂದ್ರ ಅವ್ರನ್ನ ಸಿಂಗಲ್ ಲೈನ್ ಇಂದ ಕನೆಕ್ಟ್ ಮಾಡ್ಬೇಕು. ಇಲ್ಲಿ ಸಿಂಗಲ್ ಲೈನ್ ಇಂದ ಕನೆಕ್ಟ್ ಮಾಡೇನಿ. ನೆಕ್ಸ್ಟ್ ಅವ್ರು ಗಂಡ ಹೆಂಡತಿ ಇದ್ರಂದ್ರ ಡಬಲ್ ಲೈನ್ ಇಂದ ಕನೆಕ್ಟ್ ಮಾಡ್ಬೇಕು, ಹೌದು. ನೆಕ್ಸ್ಟ್ ಮಗ ಮೊಮ್ಮಗ ಈ ತರ ಇದ್ರೆ ಮೇಲೆ ಕೆಳಗೆ ಜನರೇಷನ್ ಗ್ಯಾಪ್ ಇತ್ತು ತಿಳ್ಕೊರಿ. ಮಗ ಮೊಮ್ಮಗ ಅಂದ್ರೆ ಮೇಲೆ ಕೆಳಗೆ ಡ್ರಾ ಮಾಡ್ಬೇಕು. ಜನರೇಷನ್ ಗ್ಯಾಪ್ ಇರ್ಲಿಲ್ಲ ಅಂದ್ರೆ ಆಜು ಬಾಜು ಡ್ರಾ ಮಾಡ್ಬೇಕು. ಅಂದ್ರೆ ತಂದೆ, ಈಗ ಅಣ್ಣ ತಮ್ಮ ಅಂದ್ರೆ ನಮ್ ಜನರೇಷನ್, ಅಪ್ಪ ತಂದಿರ ನಮ್ಕಿಂತ ಮೊದಲನೇ ಜನರೇಷನ್ ಅಂದ್ರೆ ಅದನ್ನ ಸ್ವಲ್ಪ ಮೇಲೇನೆ ಡ್ರಾ ಮಾಡ್ಬೇಕು. ಸೊ ಈ ತರ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಎ ಯು ಬಿ ಯ ಮಗ ಅಂದ್ರೆ ಈ ತರ ಬರುತ್ತಾ, ಎ ಯು ಬಿ ನ ತಂದ್ರೆ ಈ ತರ ಬರುತ್ತಾ. ನೆಕ್ಸ್ಟ್ ಎ ಯು ಬಿ ನ ಮೊಮ್ಮಗ ಮತ್ತು ಸಿ ಯು ಎ ನ ತಂದೆ ಅಂದ್ರೆ ಈ ತರ ಬರುತ್ತಾ. ಓಕೆ, ಈಗ ಪ್ರಶ್ನೆಗಳಿಗೆ ಹೋಗೋಣ, ಅಂದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತ. ಓಕೆ, ಈಗ ಮೊದಲ ಪ್ರಶ್ನೆ, ಪಿ ಮತ್ತು ಕ್ಯೂ ಸಹೋದರರು, ಆರ್ ಮತ್ತು ಎಸ್ ಸಹೋದರಿಯರು, ಪಿ ಯ ಮಗನು ಎಸ್ ನ ಸಹೋದರ. ಹಾಗಾದರೆ ಕ್ಯೂಗೆ ಆರ್ ನೊಂದಿಗಿರುವ ಸಂಬಂಧವೇನು ಅಂತೇಳಿ ಕ್ವಶನ್ ಕೇಳ. ಓಕೆ, ಇನ್ನೊಂದು ಯಾವ ತರ ಡ್ರಾ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ, ಇಲ್ಲಿ ಕೇಳಿ. ಪಿ ಮತ್ತು ಕ್ಯೂ ಸಹೋದರರು ಅಂದ್ರೆ ಸಹೋದರರು ಅಂದ್ರೆ ಇಬ್ರು ಪುರುಷರು ಇರ್ತಾರ, ಹೌದು. ಸಹೋದರರು ಅಂದಾಗ ಇಬ್ರು ಪುರುಷರು ಅಂದ್ರ ಎರಡು ಸ್ಕ್ವೇರ್ ಬಾಕ್ಸ್ ಬರುತ್ತಾ ಪಿ. ನೆಕ್ಸ್ಟ್ ಕ್ಯೂನು ಸ್ಕ್ವೇರ್ ಬಾಕ್ಸ್ ಅಲ್ಲಿ ಬರುತ್ತಾ, ಕ್ಯೂ ಬರುತ್ತಾ. ಓಕೆ, ಆರ್ ಮತ್ತು ಎಸ್ ಸಹೋದರಿಯರು ಇಲ್ಲಿ, ಬಟ್ ಪಿ ಕ್ಯೂ ಜೊತೆ ಅವ್ರದ್ದೇನು ಇನ್ನೂ ಸಂಬಂಧ ಇಲ್ಲ, ಅದ್ ಈಗ ಸದ್ಯಕ್ಕೆ ಆ ತರನ ಬಿಡೋಣ. ಓಕೆ, ನೆಕ್ಸ್ಟ್ ಆರ್ ಮತ್ತು ಎಸ್ ಸಹೋದರಿಯರು ಸದ್ಯಕ್ಕೆ ಕನ್ಸಿಡರ್ ಮಾಡೋದು ಬೇಡ. ಪಿ ಯ ಮಗನು ಎಸ್ ನ ಸಹೋದರ. ಏನ್ ಕೊಟ್ಟಾರು? ಪಿ ಯ ಮಗ ಏನದನ್ಲ, ಪಿ ಯ ಮಗ ಯಾರು ಗೊತ್ತಿಲ್ಲ ಅವ, ಇಲ್ಲಿ ಗ್ಯಾಪ್ ಬಿಡ್ನು. ಬಟ್ ಇವ್ ಏನದ, ನೀವ ಮಗನು ಅಂದಾಗ ಸ್ಕ್ವೇರ್ ಬಾಕ್ಸ್ ಬರುತ್ತಾ ಪಿ ಯ ಮಗನು ಅಂದಾಗ, ಹೌದು. ಇವ್ ಯಾರ ಸಹೋದರ? ಎಸ್ ನ ಸಹೋದರ. ಬಟ್ ಎಸ್ ಸಹೋದರಿಯರು ಕೊಟ್ಟಾಗ ಇದು ವೃತ್ತದಲ್ಲಿ ಬರುತ್ತಾ. ಯಾಕಂದ್ರೆ ಆರ್ ಮತ್ತು ಎಸ್ ಸಹೋದರಿಯರು ಅಂತ ಕೊಟ್ಟಾಗ ಎಸ್ ಸಹೋದರಿನ ಅಂದ್ರ, ಅಂದ್ರೆ ಮಹಿಳೆ ಅಂದ್ರ ಅದು ವೃತ್ತದಲ್ಲಿ ಬರುತ್ತೆ, ಎಸ್, ಹೌದು. ನೆಕ್ಸ್ಟ್, ಹಾಗಾದರೆ ಹಾಗಾದರೆ ಕ್ಯೂಗೆ ಆರ್ ನೊಂದಿರುವ ಸಂಬಂಧವೇನು? ಅದಕ್ಕಿಂತ ಮುಂಚೆ ನಮ್ಗೆ ಏನ್ ಗೊತ್ತಿರಬೇಕು? ಆರ್ ಮತ್ತು ಎಸ್ ಸಹೋದರಿಯರು ಅಂತ ಹೇಳ್ಕೊಟ್ಟಾರು, ಹೌದು. ಆರ್ ಮತ್ತು ಎಸ್ ಸಹೋದರಿಯರು ಅಂದಾಗ ಇವ್ರ ಸಹೋದರಿ ಇಲ್ಲೊಬ್ರು ಬರ್ತಾರೋ, ಆರ್ ಬರ್ತಾರ ಇಲ್ಲಿ. ಆರ್ ಏನಕ್ಕೆ ಡ್ರಾ ಮಾಡ್ಬೇಕು? ಯಾಕಂದ್ರೆ ಮೊದ್ಲೇನೆ ಕೊಟ್ಟಾರ ನಾವು, ಆರ್ ಮತ್ತು ಎಸ್ ಸಹೋದರಿಯರು ಅಂದಾಗ ಎಸ್ ಇಲ್ಲಿ ಬರುತ್ತಲ್ಲ, ಅದ್ರ ಸಹೋದರಿ ಆರ್ ಅವ್ರ ಬಾಜುನೇ ಬರ್ತಾರ. ಓಕೆ, ಈ ತರ ಡ್ರಾ ಮಾಡಿದ್ವಿ.
ಈಗ ಕ್ವಶನ್ ನಾವು ಕಂಪ್ಲೀಟ್ ಆಗಿದೆ ನೋಡ್ರಿ. ಪಿ ಮತ್ತು ಕ್ಯೂ ಸಹೋದರರು. ಓಕೆ, ಪಿ ಮತ್ತು ಕ್ಯೂ ಸಹೋದರರು ಇಲ್ಲಿ ನೋಡಿವಿ. ಪಿ ಮತ್ತು ಕ್ಯೂ ಸಹೋದರರು ಅದಾರ. ಹೌದು. ನೆಕ್ಸ್ಟ್, ಆರ್ ಮತ್ತು ಎಸ್ ಸಹೋದರಿಯರು. ಹೌದು, ಆರ್ ಮತ್ತು ಎಸ್ ಸಹೋದರಿಯರು ಅದಾರ. ಸಹೋದರಿಯರು ಅಂದ್ರೆ ಏನು? ಮಹಿಳೆ, ಇಬ್ರು ಮಹಿಳೆಯರನ್ನ ವೃತ್ತದಲ್ಲಿ ಡ್ರಾ ಮಾಡಿವಿ. ಓಕೆ, ನೆಕ್ಸ್ಟ್, ಪಿ ಯ ಮಗನು ಎಸ್ ನ ಸಹೋದರ. ಪಿ ಯ ಮಗ ಏನದಲ್ಲ, ಪಿ ಯ ಮಗ ಇವ ಯಾರು ಗೊತ್ತಿಲ್ಲ. ಬಟ್ ಯಾರ ಸಹೋದರ ಇವ? ಎಸ್ ನ ಸಹೋದರ. ಓಕೆ, ಹಾಗಾದ್ರೆ ಕ್ಯೂಗೆ ಆರ್ ನೊಂದಿಗಿರೋ ಸಂಬಂಧ ಏನು? ಕ್ಯೂ ಮತ್ತು ಆರ್ ನೊಂದಿಗಿರುವ ಸಂಬಂಧ. ಈಗ ಪಿನ ಮಗನ ಇವ್ರ ಸಹೋದರಿಯರಂದ್ರ ಪಿನ್ ಮಕ್ಕಳಂದಾಗ 3 ಜನ. ಇಲ್ಲಿ ಪಿನ್ ಮಗಗ್ ಇವ್ರ ಸಹೋದರಿಯರ ಅದಾರಂದ್ರ ಸೊ 3 ಜನ ಪಿನ ಮಕ್ಕಳು. ಇವ್ರ 3 ಜನ ಅದಾರಲ್ಲ, ಇವ್ರ ಏನ ಪಿನ ಮಕ್ಕಳ. ಬಟ್ ಪಿ ಮತ್ತು ಕ್ಯೂ ಏನದಾರು ಅಣ್ಣ ತಮ್ಮ ಅದಾರ, ಇವ್ರ ಸಹೋದರರು ಅದಾರ. ಇವ್ ತಮ್ಮನೇ ಆಗಿರ್ಲಿ ಅಣ್ಣನೇ ಆಗಿರ್ಲಿ ತಮ್ಮ ಅಂತ ತಿಳ್ಕೊರಿ. ಕ್ಯೂ ತಮ್ಮ ಅದಾನಂದ್ರ ಅಣ್ಣನ ಮಕ್ಳು ಇವ್ರ. ಸೊ ಅಣ್ಣನ ಮಕ್ಕಳಿಗೆ ಕ್ಯೂ ಏನಕ್ಕ ನೀವು? ಇವರ ತಂದೆಯ ತಮ್ಮ ಅಥವಾ ಅಣ್ಣ ಏನಾಗ್ತಾನೆ? ನೀವು ಚಿಕ್ಕಪ್ಪ ಆಗ್ತಾನೋ. ಸೊ ಕ್ಯೂ ಮತ್ತು ಆರ್ ಗೆ ಇರುವ ಸಂಬಂಧ ಕೇಳ್ಯಾರ ಅಂದ್ರ ಆರ್ ಮತ್ತು ಕ್ಯೂಗೆ ಯಾವ ಸಂಬಂಧ ಅದ? ಕ್ಯೂಗೆ ಆರ್ ಏನಾಗ್ತಾನ? ಚಿಕ್ಕಪ್ಪ ಆಗ್ತಾನೋ. ಚಿಕ್ಕಪ್ಪ ಆಪ್ಷನ್ ಅದ. ಆಪ್ಷನ್ ಡಿ ಚಿಕ್ಕಪ್ಪ ಸರಿಯಾದ ಉತ್ತರ. ಅಮಿತ್ ರಾಹುಲ್ ನ ಮಗ. ಓಕೆ, ಅಮಿತ್ ಯಾರು? ರಾಹುಲ್ ನ ಮಗ. ಅಮಿತ್ ಅಂದ್ರೆ ಎ ಅಂತ ಹೇಳಿ ಕನ್ಸಿಡರ್ ಮಾಡು. ಓಕೆ, ರಾಹುಲ್ ಅಂದ್ರೆ ಆರ್ ಅಂತ ಹೇಳಿ ಕನ್ಸಿಡರ್ ಮಾಡು. ಅಮಿತ್ ರಾಹುಲ್ ನ ಮಗ ಅಂದ್ರೆ ಇವು ಪುರುಷ. ಸೊ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಹಾಕೋಣ. ನೆಕ್ಸ್ಟ್, ರಾಹುಲ್ ನ ಮಗ ಅಂದ್ರೆ ರಾಹುಲ್ ಅಪ್ಪ ಆಗ್ತಾನೋ. ಹೌದು. ಈ- ಈಗ ಈ ತರ ಕನೆಕ್ಟ್ ಮಾಡೋಣ ಇದನ್ನ. ಈಗ ರಾಹುಲನ ಸಹೋದರಿ ಸಾರಿಕಾಳಿಗೆ ಸೋನು ಎಂಬ ಮಗ. ಓಕೆ, ರಾಹುಲ್ನ ಸಹೋದರಿ ಯಾರು? ರಾಹುಲ್ನ ಸಹೋದರಿ ಅಂದ್ರೆ ಬಾಜು ಡ್ರಾ ಮಾಡ್ಬೇಕು ಏನ್ ಕೆಳಗಡೆ ಡ್ರಾ ಮಾಡ್ಬೇಕು? ಬಾಜು ಮಾಡ್ಬೇಕು. ಆ ಸಹೋದರಿ ಅಂದ್ರ ಮಹಿಳೆ ಬರುತ್ತ ಪುರುಷ ಬರುತ್ತ? ಮಹಿಳೆ ಬಂದಾಗ ನಾವು ವೃತ್ತದಲ್ಲಿ ಡ್ರಾ ಮಾಡ್ಬೇಕು. ಆಗ ಆ, ಇಲ್ಲಿ ಯಾರು ಇವ್ರ? ಸಾರಿಕಾ. ಓಕೆ, ನೆಕ್ಸ್ಟ್, ಸಾರಿಕಾಳಿಗೆ ಸೋನು ಎಂಬ ಒಬ್ಬ ಮಗನಿದ್ದಾನೆ. ಸಾರಿಕಾಳಿಗೆ ಸೋನು ಎಂಬ ಒಬ್ಬ ಮಗ ಅದಾನೋ. ಮಗ ಅಂದ್ರೆ ಇಲ್ಲಿ ಕೆಳಗಡೆ ಬರ್ತಾನೋ. ಅದನ್ನ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಡ್ರಾ ಮಾಡ್ಬೇಕು. ಸೋನು. ಹೌದು. ನೆಕ್ಸ್ಟ್, ಈಗ ಮತ್ತು ರೀಟಾ ಎಂಬ ಮಗಳಿದ್ದಾಳೆ. ಸಾರಿಕಾಗೆ ಸೋನು ಮಗ ಅದಾನು, ರೀಟಾ ಏನದಾಳು? ಮಗಳದಾಳ. ಅ- ಅಂದ್ರೆ ಮಗಳನ್ನು ಡ್ರಾ ಮಾಡೋನು ಇಲ್ಲಿ. ಯಾರಿವ್ರು? ರೀಟಾ. ಈಗ ರಾಜು ಸೋನುವಿಗೆ ರಾಜು ಸೋನುವಿಗೆ ಸೋದರ ಮಾವನಾದಾಗ, ರಾಜು ಸೋನುವಿಗೆ ಏನಾಗ್ತಾನೋ? ಸೋದರ ಮಾವನಾದಾಗ ರೀಟಾ ರಾಜುಗೆ ಏನಾಗಬೇಕು? ರೀಟಾ ರಾಜು ಸೋನುವಿಗೆ ಏನಾಗ್ತಾನೋ? ಸೋದರ ಮಾವ. ಅವ್ ಸೋದರ ಮಾವ ಆಗ್ಬೇಕಾದ್ರೆ ಸಾರಿಕಾಗ ಅಣ್ಣ ಅಥವಾ ತಮ್ಮ ಆಗ್ಬೇಕು. ಅಣ್ಣ ಆಗ್ಬೇಕು ಸೋದರ ಮಾವ ಅಂದ್ರ. ಯಾರ? ರಾಜು. ಅರ್ಥ ಆಗತೈತಿ ನಿಮ್ಗ? ಪ್ರಶ್ನೆ ಏನೀಗ? ರೀಟಾ ರಾಜುಗೆ ಏನಾಗಬೇಕು? ಸೋದರ ಸೊಸೆ ಆಗ್ಬೇಕು. ಸೊ ಆಪ್ಷನ್ ಸಿ ಅದ ಸೋದರ ಸೊಸೆ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿ ಕ್ವಶನ್ ಏನದ? ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸುತ್ತಾ, ಒಬ್ಬ ವ್ಯಕ್ತಿ ಅದಾನ. ಅವ ಒಂದ್ ಫೋಟೋದಾಗ ಒಬ್ಬನ ಮಹಿಳೆಯನ್ನು ತೋರಿಸ್ತಾ ಏನ್ ಹೇಳ್ತಾನೋ, ಇವಳ ಆ ಮಹಿಳೆ ಏನದಾಳ, ಇವಳ ಆ ಫೋಟೋದಾಗಿದ್ದಕ್ಕೆ. ಓಕೆ, ಇವಳ ಒಬ್ಬನೇ ತಮ್ಮನ ಮಗ. ಇವಳ ಅಂದ್ರ ಯಾರೋ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ರಿ. ಇವಳ ಅಂದ್ರ ಆಕಿ ಹೆಣ್ಣು ಮಗಳ. ಹೌದು.
ಹೌದು. ಇವಳ ಒಬ್ಬನೇ ತಮ್ಮ ಅಂದ್ರೆ ಏನು? ಸಹೋದರ ಅಂದ್ರೆ ಇಲ್ಲಿ ಬರುತ್ತಾನ? ನಾವು ವಾಯ ತಿಳಿ ಕನ್ಸಿಡರ್ ಮಾಡ್ನು. ಒಬ್ಬನೇ ತಮ್ಮನ ಮಗ ಇಲ್ಲಿ ತನ ನೋಡ್ರಿ. ಇವಳ ಒಬ್ಬನೇ ತಮ್ಮನ ಮಗ. ಈ ತಮ್ಮನ ಮಗ ಇಲ್ಲಿ ಕೆಳಗಡೆ ಬರ್ತಾನೋ? ಜಡ್ ಅಂತ ಹೇಳಿ ತಗೊಂಡು ನಾ ಜಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡೋ ಸಲುವಾಗಿ ತಗೋಗ್ತೇನ್ರಿ. ಓಕೆ. ಒಬ್ಬ ವ್ಯಕ್ತಿ ಚಿತ್ರದಲ್ಲಿ ತೋರಿಸುವಾಗ ಅಂದ್ರೆ ಈಗ ವ್ಯಕ್ತಿಗೆ ಮತ್ತು ಆ ಮಹಿಳೆಗೆ ಸಂಬಂಧ ಕಂಡು ಹಿಡಿಬೇಕಾಗಿತ್ತು ನಾವು. ಹೌದು. ಈಗ ಇವಳ ಒಬ್ಬನೇ ತಮ್ಮನ ಅಂದ್ರೆ ಇವಳ ಅಂದ್ರ ಅದ ಫೋಟೋದಾಗ ಇದ್ದಕ್ಕಿ. ಓಕೆ. ಇವಳ ಒಬ್ಬನೇ ತಮ್ಮ ಅಂದ್ರ ವಾಯ್. ತಮ್ಮನ ಮಗ ಅವನ ಹೆಂಡತಿಯ ತಮ್ಮನಾಗಿದ್ದಾನೆ. ಯಾರ ಹೆಂಡತಿಯ ತಮ್ಮನಾಗಿದ್ದಾನೆ? ಇಲ್ಲಿ ಹೆಂಡತಿ ಅದಾಳ. ಆ ವ್ಯಕ್ತಿ ಹೆಂಡತಿ ಯಾರು? ಈ ವ್ಯಕ್ತಿ ಅವ ಪರ್ಸನ್. ಓಕೆ. ಇವೇನದಲ್ಲ ಇವ್ ಜಡ್. ಆ ವ್ಯಕ್ತಿಯ ಹೆಂಡತಿಯ ಒಬ್ಬನೇ ತಮ್ಮ ಇವ ಅಂದಾಗ ಆ ವ್ಯಕ್ತಿಗೂ ಎಕ್ಸ್ಗೂ ಏನ್ ಸಂಬಂಧ ಬರುತ್ತೆ ಯಾರಿ? ಇವ್ರ ಗಂಡ ಹೆಂಡತಿ. ಹೌದು. ಹೆಂಡತಿ ಅಪ್ಪ ಏನಕ್ಕಾನ? ಮಾವ ಅಕ್ಕಾನ. ಯಾಕಂದ್ರೆ ಇವ್ ಸಹೋದರ ಅಂದ್ರೆ ಇವ್ರಿಬ್ರು ಅಣ್ಣ ತಂಗಿನೋ ಇಲ್ಲ ಅಕ್ಕ ತಮ್ಮನೋ ಅದಾರ. ಸೊ ಇವ್ರ ಅಪ್ಪ ಅಂದ್ರ ಮಾವ ಅಕ್ಕನು, ಈಕಿ ಸಹೋದರಿ ಅಂದ್ರೆ ಮಾವನ ಅಕ್ಕ ಅಕ್ಕಳ ಇಷ್ಟ. ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವ ಮಹಿಳೆಯರನ್ನು ತೋರಿಸುತ್ತಾ. ಚಿತ್ರದಾಗ ಒಬ್ರು ಮಹಿಳೆ ಅದಾರ ಎಕ್ಸ್ ಅಂತ ಹೇಳಿ ತಿಳ್ಕೊರಿ, ಯಾರತ್ತ ಗೊತ್ತಿಲ್ಲ ನಂಗೆ. ಹಾ. ಆ ಮಹಿಳೆಯ ಒಬ್ಬನೇ ತಮ್ಮ. ಈ ಮಹಿಳೆ ಅಂದ್ರೆ ಇದ ವೃತ್ತ ಬರುತ್ತ. ಹೌದು. ಮಹಿಳೆ ಅಂದ್ರ ವೃತ್ತ ಬರುತ್ತ. ಓಕೆ. ಒಬ್ಬನೇ ತಮ್ಮ ಅಂದ್ರ ಚೌಕ್ ಬರುತ್ತ. ಹೌದು. ಈಗ ಒಬ್ಬನೇ ತಮ್ಮ ಅಂದ್ರೆ ಇವ್ನ ಅಕ್ಕಲೋ ಈಕೆ? ಎಕ್ಸ್. ಇವನ ಅಕ್ಕ. ಓಕೆ. ಒಬ್ಬನೇ ತಮ್ಮ. ತಮ್ಮನ ಮಗ. ತಮ್ಮನ ಮಗ ಅದಾನೊಬ್ಬ, ಅವ ಯಾರು ಗೊತ್ತಿಲ್ಲ ಅಂತ ತಿಳ್ಕೊರಿ ನಮ್ಗೆ. ಓಕೆ. ಹೆಸರುಗಳು ತಗೋದ್ ಬೇಡ. ಹೌದು. ಓಕೆ. ಎಕ್ಸ್ ಅನ್ನಕ್ಕಿದಾಳು. ಅವಳ ತಮ್ಮನ ಮಗ ಅವನ ಹೆಂಡತಿಯ. ಅವನ ಹೆಂಡತಿ ಅಂದ್ರ ಆ ವ್ಯಕ್ತಿ ಹೆಂಡತಿಯ. ವ್ಯಕ್ತಿ ಯಾರ? ವ್ಯಕ್ತಿ ಅಲ್ಲಿ ನಿಂತ್ ನೋಡತಾನಲ್ಲ ಫೋಟೋದಾಗ, ಆ ವಾಯ್ ಅಂತ ಹೇಳಿ ತಗೋರಿ. ಓಕೆ. ಸರಿ. ವಾಯ್ ಅವನ ಅಂದ್ರೆ ಏನ್ ಬರುತ್ತೆ ಇದ? ಅವನ ಅಂದ್ರ ಚೌಕ ಬರುತ್ತ, ಸ್ಕ್ವೇರ್ ಬರುತ್ತ. ಇವನ ಹೆಂಡತಿಯ. ಹೆಂಡತಿನೂ ಯಾರ್ದಾರ ನಮ್ಗೆ ಬೇಕಾಗಿಲ್ಲ. ಹೆಂಡತಿಯ ಒಬ್ಬನೇ ತಮ್ಮ ಇವ. ಹೆಂಡತಿಯ ತಮ್ಮ ಆಗ್ಯಾನ. ಇದು ಡ್ರಾ ಮಾಡಿದ್ ಕರೆಕ್ಟ್ ಅರ್ಥ ಆಯ್ತು. ಇನ್ನೊಂದ್ ತಿಳ್ಕೊರಿ. ಒಬ್ಬ ವ್ಯಕ್ತಿ ಚಿತ್ರದಲ್ಲಿರೋ ಮಹಿಳೆಯನ್ನು ತೋರಿಸುತ್ತಾ. ಇವಳ ಅಂದ್ರ ಆಕಿ ಚಿತ್ರದಾಗಿದ್ದಕ್ಕೆ ಎಕ್ಸ್. ಒಬ್ಬನೇ ತಮ್ಮ ಅಂದ್ರೆ ಇವ. ತಮ್ಮನ ಮಗ ಅಂದ್ರೆ ಇವ. ಇವ್ ಏನಾಗ್ತಾನು? ಇವನ ಹೆಂಡತಿಯ ತಮ್ಮ ಆಗ್ತಾನ. ಇವ್ ಯಾರ ಫೋಟೋ ನೋಡತ್ತಲ್ಲ ಅವನ ಹೆಂಡತಿಯ ತಮ್ಮ ಆಗ್ತಾನ. ಹೌದು. ಅವಾಗ ಕ್ವಶನ್ ಏನು? ಹಾಗಾದರೆ ಆ ಮಹಿಳೆಯು ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಕ್ವಶನ್ ಐತಿ. ಓಕೆ. ಈ ತರ ಪ್ರಶ್ನೆ ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ? ವ್ಯಕ್ತಿ ಎಲ್ಲಿದಾನೋ ಇಲ್ಲಿದಾನ. ಓಕೆ. ಆ ಮಹಿಳೆ ಎಲ್ಲಿದಾಳು ಇಲ್ಲಿದಾಳ. ಸೊ ಈ ಕಡೆಯಿಂದ ಹೋಗ್ಬೇಕು ನಾವು. ಇವ್ರು ಏನಾಗ್ತಾರ? ಇವಂಗ ಹೆಂಡತಿ ಆಗ್ತಾಳ. ಈಕಿ ಹೆಂಡತಿ ಆಗ್ತಾಳ. ಹೆಂಡತಿ ಹೆಂಡತಿ ತಮ್ಮ ಇವ. ಇವ್ರ ಅಪ್ಪ ಏನಕ್ಕಾನ? ಇವ್ರಿಗೆ ಮಾವ ಅಕ್ಕಾನು. ಈಗ ಅರ್ಥ ಆಗತೈತಿ. ಅವ್ನ್ ಹೆಂಡತಿ ತಮ್ಮ ಇರ್ಲಿ, ಅವ್ರ ಅಪ್ಪ ಇವ್ ಮಾವನ ಆಗ್ಬೇಕಲ್ಲ, ಮಾವ ಆಗ್ಬೇಕಲ್ಲ. ಮಾವಗ್ ಈಕೆ ಏನಾಗ್ಬೇಕ? ಸಹೋದರಿ ಅಂದ್ರ ಅಕ್ಕ ಆಗ್ಬೇಕು. ಯಾಕಂದ್ರೆ ಈಕಿ ತಮ್ಮ ಇವ ಅದಾನ ಅಂದ್ರೆ ಈಕೆ ಅಕ್ಕ ಅಕ್ಕಗಳು ಅಕ್ಕ ಆಗ್ತಾಳು. ಸೊ ಇದೇನಾಗ್ತಾರು? ಮಾವನ ಅಕ್ಕ ಆಗುತ್ತ. ಈಗ ಅರ್ಥ ಆಯ್ತು. ಇನ್ ಪಿಯು ಆರ್ ನ ತಂದೆಯಾಗಿದ್ದಾರೆ. ಪಿಯು ಆರ್ ನ ತಂದೆಯಾಗಿದ್ದಾರೆ ಅಂದ್ರ ಆರ್ ಕೆಳಗಡೆ ಬರುತ್ತ, ಪಿ ಮೇಲ್ಗಡೆ ಬರುತ್ತ. ಹೌದು. ಇವ್ರ ಆರ್ ನ ತಂದೆ ಅಂದ್ರ ಪುರುಷ. ಹೌದು. ಅವ್ರ ತಂದೆ ಅದಾರ. ಹೌದು. ನೆಕ್ಸ್ಟ್ ಎಸ್ ನು ಕ್ಯೂ ನ ಮಗ. ಬಟ್ ನಮಗ್ ಕ್ಯೂ ಇನ್ನೂ ಎಲ್ಲೈತಿ ಅಂತೇಳಿ ಬಂದಿಲ್ಲ. ಈಗ ಇದನ್ನ ಪೆಂಡಿಂಗ್ ಇಡ್ನು. ಓಕೆ. ಪಿ ಯು ಪಿ ಯ ಸಹೋದರ. ಪಿ ಎಲ್ಲಿದಾನು? ಇಲ್ಲಿದಾನು. ಟಿ ಸಹೋದರ ಪಿಗೆ. ಯಾಕಂದ್ರೆ ಟಿ ಯು ಪಿಗೆ ಸಹೋದರ ಅಂದ್ರೆ ಈ ತರ ಡ್ರಾ ಮಾಡ್ಬೇಕು ನಾವು. ಸಹೋದರ ಅಂದ್ರೆ ಪುರುಷ. ಸೊ ಸ್ಕ್ವೇರ್ ದಲ್ಲಿ ಡ್ರಾ ಮಾಡ್ಬೇಕು. ಸೊ ಇಲ್ಲಿ ಟಿ ಬರೆಯೋಣ. ಹೌದು. ಇಲ್ಲಿ ತನ ಯಾರಿಗೇನ್ ಡೌಟ್ ಐತಿ?
ಓಕೆ. ಆರ್ಳು ಆರ್ಳು ಅಂದ್ರ ಮಹಿಳೆನೋ ಪುರುಷನೋ ಅದ? ಮಹಿಳೆ ಅಂದ್ರೆ ಇಲ್ಲಿ ಸರ್ಕಲ್ ಹಾಕ್ಬಿಡ್ನ, ಯಾಕಂದ್ರೆ ಮೊದಲು ಕೊಟ್ಟಿರ್ಲಿಲ್ಲ ನಾವು ನಮಗ ಅವ್ರ ಪುರುಷನೋ ಮಹಿಳೆ ಅಂತ ಹೇಳಿ. ಓಕೆ. ಆರ್ಳು ಅಂದ್ರೆ ಮಹಿಳೆ ಬರುತ್ತೆ, ಸೊ ಸರ್ಕಲ್ ಡ್ರಾ ಮಾಡಿದ್ವಿ. ಎಸ್ ನ ಸಹೋದರಿ ಆದರೆ, ಓಕೆ, ಕ್ಯೂ ವ್ಯಕ್ತಿಯು ಟಿ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾನೆ ಆತರ ಕ್ವಶನ್ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಆರ್ಳು ಎಸ್ ನ ಸಹೋದರಿ ಯಾದರೆ, ಆರ್ಳು ಏನ ಎಸ್ ನ ಸಹೋದರಿ. ಬಟ್ ಎಸ್ ಏನ್ ಅನ್ನೋದು ಗೊತ್ತಿಲ್ಲ ನಮಗ, ಗಂಡ ಮಗನೋ ಹೆಣ್ಣು ಮಗನೋ ಅಂತೇಳಿ ಇನ್ನು ಮೇಲೆ ನೋಡ್ಬೇಕು ನಾವು ವಾಪಸ್. ಓಕೆ, ಎಸ್ ನ ಸಹೋದರಿ ಅಂದ್ರೆ ಈ ತರ ಬರುತ್ತಾ? ಹ್ಮ್. ಈಗ ನೋಡ್ರಿ, ಇಲ್ಲಿ ಮೇಲಿನ ಸೆಂಟೆನ್ಸ್ ಕೀಗೆ ಬರ್ರಿ, ಯಾಕಂದ್ರೆ ಎಸ್ ಕ್ಯೂ ಈಗ ಸಿಗು ಐದರ್ ಎಕ್ಸ್ ಆರ್ ಕ್ಯೂ ನಮಗ ಇತ್ತಂದ್ರನ ನಮಗ್ ಆಕ್ಚುಲಿ ಅದನ್ನ ಡ್ರಾ ಮಾಡಕ್ ಬರುತ್ತೆ. ಸೊ ಈಗ ಎಸ್ ಬಂದದ, ಸೊ ಎಸ್ ಮತ್ತು ಕ್ಯೂಗೆ ಏನ್ ಸಂಬಂಧ ಅದ ನೋಡ್ಬೇಕು. ಓಕೆ, ಎಸ್ ನು ಕ್ಯೂ ನ ಮಗ ಅಂತ. ಎಸ್ ಯಾರ ಮಗ? ಎಸ್ ಮಗ ಅಂದ್ರೆ ಇದು ಗಂಡ ಮಗ ಹೌದು. ಯಾರ ಮಗ ಇವ? ಕ್ಯೂ ನ ಮಗ ಅಂದ್ರೆ ಕ್ಯೂ ಕೆಳಗಡೆ ಬರ್ತಾನೆ ಎಸ್. ಹೌದು. ಈಗ ಕಂಪ್ಲೀಟ್ ಆಗ್ಯದ ನಮ್ದ. ಈಗ ಏನ್ ಡ್ರಾ ಮಾಡ್ಬೇಕಿಲ್ಲ, ಕಂಪ್ಲೀಟ್ ಆಗ್ಯದ. ಸೊ ಕ್ಯೂ ವ್ಯಕ್ತಿಯು ಟಿ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾನೆ? ಕ್ಯೂ ಮತ್ತು ಟಿಗೆ ಯಾವ ಸಂಬಂಧವಿದೆ? ಸೊ ಕ್ಯೂ ಮತ್ತು ಟಿಗೆ ಇರುವ ಸಂಬಂಧ ಏನು? ಮೈದುನ. ಓಕೆ, ಅರ್ಥ ಆಗತೈತಿ ನಿಮ್ಗ? ಇಲ್ಲಿ ನೋಡ್ರಿ, ಈಗ ಎಸ್ ಆರ್ ಅಣ್ಣ ತಂಗಿ ಹೌದು, ಇವ್ರಿಬ್ರು ಅಣ್ಣ ತಂಗಿಲೋ. ಈಗ ಆರ್ ನ ಅಪ್ಪ ಪಿ ಮತ್ತೆ ಎಸ್ ಕ್ಯೂ ನ ಮಗ, ಅಂದ್ರೆ ಇಬ್ರು ಒಂದ್ ಜೋಡಿ ಮಗ, ಅಂದ್ರೆ ಕ್ಯೂ ಪಿ ಗಂಡ ಹೆಂಡತಿ ಅಂದಂಗ, ಪಿ ಕ್ಯೂ ಏನಿವ್ರ ಗಂಡ ಹೆಂಡತಿ ಅಂದಂಗ ಹೌದು. ಈಗ ಪಿ ಕ್ಯೂ ಗಂಡ ಹೆಂಡತಿ ಆದ್ರಂದ್ರ ಕ್ಯೂ ಗಾಡಿಗೆ ಏನ್ ಸಂಬಂಧಪ್ಪ? ಕ್ಯೂ ಕಾ ಟಿ ಕಾ? ಈಗ ಗಂಡನ ಅಣ್ಣ ಅಥವಾ ತಮ್ಮ ಮೈದ್ನನ ಆಗ್ತಾನಲ್ಲ. ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ನೋಡಿ. ಅವೇನ ಹುಡುಗ ಅದನ್ಲ, ತನ್ನ ಅಂದ್ರ ಆಕಿ ಚಿಕ್ಕಪ್ಪನ ತಂದೆ ಅಂದ್ರ, ಚಿಕ್ಕಪ್ಪನ ತಂದ್ರೆ ಏನ ಅಜ್ಜ ಹೌದು. ಅಜ್ಜನ ಮಗಳ ಮಗ ಅಂತ ಹೇಳಿ ಕೊಟ್ಟಾರ, ಏನಾಗತ್ತೆ ಹೇರ್ ನೋಡು. ಸೋದರಳಿ ಆಗತ್ತ. ಓಕೆ, ಆಪ್ಷನ್ ಸಿ ಸೋದರಳಿ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇಂಗ್ಲಿಷ್ ಒಳಗ ಸೋದರಳಿ ಅಂದ್ರ ಬ್ರದರ್ ಇನ್ ಲಾ ಅನ್ನಂಗ. ಈಗ ಅತ್ತಿ ಮಗಳಿದ್ಲ ಅಂದ್ರ ಸಿಸ್ಟರ್ ಇನ್ ಲಾ ಅಂತೀವ್, ಅತ್ತಿ ಮಗ ಇದ್ದಂದ್ರ ಬ್ರದರ್ ಇನ್ ಲಾ ಅಂತೀವ್. ಹೌದು, ಬ್ರದರ್ ಇನ್ ಲಾ. ಸೋದರಳಿ ಅಂದ್ರ ಇಂಗ್ಲಿಷ್ ಒಳಗ ಬ್ರದರ್ ಇನ್ ಲಾ. ಅತ್ತಿ ಮಗಗ ಅಥವಾ ಮಾವನ್ ಮಗಗ ಬ್ರದರ್ ಇನ್ ಲಾ, ಸೋದರಳಿ ಅಂತಾರ. ಓಕೆ, ನೆನ್ಪಿಟ್ಕೋರಿ, ಇದ್ ನಾವ್ ಮಾಡಿದ್ ಕರೆಕ್ಟ್ ಐತಿ. ಸೋದರಳಿಯ ಕರೆಕ್ಟ್ ಆನ್ಸರ್. ಈ ಪ್ರಶ್ನೆ ಏನಿದೆ, ಪ್ರೇಮಾಳ ಮಗ ಆನಂದ್, ರಾಜೀವ್ ಪ್ರೇಮಾಳ ತಮ್ಮ, ನೇಹಾಳಿಗೆ ರಶ್ಮಿ ಎಂಬ ಮಗಳಿದ್ದಾಳೆ, ನೇಹಾ ರಾಜೀವನ ಅಕ್ಕ, ಹಾಗಾದರೆ ಆನಂದ ರಶ್ಮಿಗೆ ಏನಾಗಬೇಕು ಅಂತೇಳಿ ಕ್ವಶನ್ ಅದ. ಎಷ್ಟ್ ಕನ್ಫ್ಯೂಷನ್ ಮಾಡ್ಯಾರ ನೋಡ್ರಿ, ಬಟ್ ನಾವು ಈಸಿಯಾಗಿ ಸಾಲ್ವ್ ಮಾಡೋಣ. ಪ್ರೇಮಾಳ ಮಗ ಆನಂದ್ ಹೌದು, ಪ್ರೇಮ ಅದಾಳ. ಪ್ರೇಮ, ಪ್ರೇಮಾಳ ಮಗ ಯಾರು? ಆನಂದ್ ಹೌದು. ಓಕೆ, ಇಲ್ಲಿ ಆನಂದ್ ಬರೀನು. ಪ್ರೇಮಾಳ ಮಗ ಆನಂದ್, ಇವೇನಿವ ಮಗ ಅದಾನ ಪ್ರೇಮಾಳಿಗೆ. ಓಕೆ, ನೆಕ್ಸ್ಟ್ ರಾಜೀವ್ ಪ್ರೇಮಾಳ ತಮ್ಮ. ರಾಜೀವ್ ಏನದಾನ್ಲ, ಇವ್ ರಾಜೀವ್ ತೋರ್. ಓಕೆ, ಈ ರಾಜೀವ ಪ್ರೇಮಾಳಿಗೆ ತಮ್ಮ ಇವ. ಓಕೆ, ನೆಕ್ಸ್ಟ್ ನೇಹಾಳಿಗೆ ರಶ್ಮಿ ಎಂಬ ಮಗಳಿದ್ದಾಳೆ, ಬಟ್ ನೇಹಾ ಇನ್ನೂ ಬಂದಿಲ್ಲ. ಇದನ್ನ ಇಡೋನು ಕನ್ಸಿಡರ್ ಮಾಡೋದು ಬೇಡ ಸದ್ಯಕ್ಕೆ. ನೇಹಾ ರಾಜೀವನ ಅಕ್ಕ. ನೇಹಾ ಯಾರು? ರಾಜೀವ್ಗೆ ಏನಾಗ್ಬೇಕು? ಅಕ್ಕ ಆಗ್ಬೇಕು ನೇಹಾ. ಓಕೆ,
ನೇಹಾ ರಾಜುಗೆ ಏನಾಗ್ಬೇಕು? ಅಕ್ಕ ಆಗ್ಬೇಕು. ಓಕೆ. ಈಗ ಹಾಗಾದರೆ ಇಲ್ಲಿ ಹಿಂದೆ ಯಾವ ಸೆಂಟೆನ್ಸ್ ಬಿಟ್ಟಿದ್ವಿ? ಈ ಸೆಂಟೆನ್ಸ್ ಬಿಟ್ಟಿದ್ವಿ. ನೇಹಾಳಿಗೆ ರಶ್ಮಿ ಎಂಬ ಮಗಳಿದ್ದಾಳೆ. ನೇಹಾಳಿಗೆ ಮಗಳು ಯಾರು? ರಶ್ಮಿ. ಓಕೆ, ರಶ್ಮಿ ಮಗಳು. ಈ ಡ್ರಾ ಮಾಡಿದ್ರಾಗ ಯಾರಿಗಾದ್ರು ಏನ್ ಡೌಟ್ ಐತೇನೆ ಹೇಳ್ರಿ? ಈಜಿ ಡ್ರಾ ಮಾಡಿಲ್ಲ, ಏನು ಕನ್ಫ್ಯೂಷನ್ಸ್ ಇಲ್ಲ. ಯಾಕಂದ್ರ ಇನ್ನೊಮ್ಮೆ ಈಜಿ ಪ್ರೇಮಾಳ ಮಗ ಆನಂದ್. ಸೊ ಪ್ರೇಮಾಳ ಮಗ ಆನಂದ್ ಡ್ರಾ ಮಾಡಿವಿ. ಪ್ರೇಮಾಳ ಮಗ ಆನಂದ್ ಡ್ರಾ ಮಾಡಿವಿ. ನೆಕ್ಸ್ಟ್ ರಾಜೀವ್ ಪ್ರೇಮಾಳ ತಮ್ಮ. ರಾಜೀವ್ ಯಾರ? ಪ್ರೇಮಾಳ ತಮ್ಮ. ಕರೆಕ್ಟ್ ಡ್ರಾ ಮಾಡಿವಿ. ನೆಕ್ಸ್ಟ್ ನೇಹಾಗೆ ರಶ್ಮಿ ಮಗಳಿದ್ದಾಳೆ. ನೇಹಾಗೆ ಯಾರು? ರಶ್ಮಿ ಮಗಳಿದಾಳ. ಕರೆಕ್ಟ್ ಡ್ರಾ ಮಾಡಿವಿ. ನೆಕ್ಸ್ಟ್ ನೇಹಾ ರಾಜೀವನ ಅಕ್ಕ. ರಾಜೀವನ ಅಕ್ಕ ಯಾರು? ನೇಹಾ. ಡ್ರಾ ಮಾಡಿವಿ. ಹಾಗಾದರೆ ಈ ಕ್ವಶನ್ ನೋಡ್ರಿ. ಈ ತರ ನೀವು ಕ್ಲಿಯರ್ ಆಗಿ ಡ್ರಾ ಮಾಡಿಬಿಟ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ, ಏನು ಕನ್ಫ್ಯೂಷನ್ ಆಗೋದಿಲ್ಲ. ನೀವು ಡ್ರಾ ಮಾಡೋವಾಗ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಈ ಕ್ವಶನ್ ಏನದ? ಆನಂದ ರಶ್ಮಿಗೆ ಏನಾಗಬೇಕು? ಆನಂದ್ ಎಲ್ಲದಾನು? ಇವ ಆನಂದ್. ಇಲ್ಲಿ ರಶ್ಮಿ ಅದಾವ. ಆನಂದ ಮತ್ತ ರಶ್ಮಿಗೆ ಏನ್ ಸಂಬಂಧ ಐತಿ? ಈಗ ಪ್ರೇಮ ಮತ್ತ ನೇಹ ಏನದಾರ? ಇವ್ರಿಬ್ರು ರಾಜುಗೇನ ಸಹೋದರಿಯರಾಗ್ಬೇಕ. ಯಾಕಂದ್ರ ರಾಜು ತಮ್ಮದಾನ. ಹೌದು. ಇವ್ರ ಸಹೋದರಿಯರ. ಈಗ ನೇಹಾನ್ ಮಗಳು ರಶ್ಮಿ, ನೆಕ್ಸ್ಟ್ ಪ್ರೇಮಾನ್ ಮಗ ಆನಂದ್. ಅಂದ್ರ ಸಹೋದರಿಯರ ಮಕ್ಕಳವ್ರ. ಅಂದ್ರ ಅಕ್ಕ ತಂಗಿ ಮಕ್ಕಳು ಏನಂತ ಅಕ್ಕರು? ಅಣ್ಣ ತಂಗಿನ ಆಗ್ತಾರು. ಹೌದು. ಈಗ ಇವ್ರು ಪ್ರೇಮ ಮತ್ತು ನೇಹ ಸಹೋದರಿಯರು ಆಗಿದ್ದರಿಂದ ಸೊ ಆನಂದ ರಶ್ಮಿಗೆ ಏನಾಗ್ತಾನಂದ್ರ ಸಹೋದರ ಸಂಬಂಧಿ ಆಗ್ತಾನ. ಏನಾಗ್ತಾನು? ಸಹೋದರ ಸಂಬಂಧಿ ಆಗ್ತಾನ. ಆಪ್ಷನ್ ಸಿ ಸರಿಯಾದ ಉತ್ತರ. ಸಹೋದರ ಸಂಬಂಧಿ. ಆನಂದ್ ಮತ್ತು ಬದರಿ ಅಣ್ಣ ತಮ್ಮಂದಿರು. ಆನಂದ್ ಮತ್ತು ಬದರಿ ಅಣ್ಣ ತಮ್ಮಂದಿರು. ಅಣ್ಣ ತಮ್ಮಂದಿರು ಅಂದಾಗ ಯಾವ ತರ ಡ್ರಾ ಮಾಡ್ತೀವಿ? ಇಲ್ಲೇ ಒಂದೇ ಲೈನ್ ಅಲ್ಲಿ ಡ್ರಾ ಮಾಡ್ತೀವಿ. ಹೌದು. ಇವ ಆನಂದ, ನೆಕ್ಸ್ಟ್ ಇವ ಬದರಿ. ಈಗ ವಸಂತ ಆನಂದನ ತಂಗಿ. ಇಲ್ಲಿ ಆನಂದನ ಅದಾನು? ಆನಂದ್ ಅದಾನು. ಸೊ ಆನಂದ್ಗೆ ವಸಂತ ಏನಾಗ್ಬೇಕು? ತಂಗಿ ಆಗ್ಬೇಕು. ಯಾರು? ವಸಂತ. ಓಕೆ. ಈಗ ದೇವ ಈಶ್ವರಿಯ ಸಹೋದರ. ಬಟ್ ಇಲ್ಲಿ ದೇವನು ಬಂದಿಲ್ಲ, ಈಶ್ವರಿಯು ಬಂದಿಲ್ಲ. ಈಗ ಸದ್ಯಕ್ಕ ಪೆಂಡಿಂಗ್ ಇಡೋಣ. ಈಶ್ವರಿ ಬದರಿಯ ಮಗಳು. ಇಲ್ಲಿ ಬದರಿ ಅದಾನು. ಸೊ ಬದರಿಯ ಮಗಳು ಯಾರು? ಬದರಿಯ ಮಗಳು ಈಶ್ವರಿ. ಓಕೆ. ಈಗ ಮೇಲಿನ ಕ್ವಶನ್ ಬರ್ರಿ. ಯಾಕಂದ್ರೆ ಮೇಲಿನ ಲೈನ್ ಬರ್ರಿ. ಯಾಕಂದ್ರೆ ಈಶ್ವರಿ ಬಂದದ. ಈಗ ದೇವ ಈಶ್ವರಿಯ ಸಹೋದರ. ಈಶ್ವರಿಯ ಸಹೋದರ ಯಾರು? ದೇವ. ದೇವಾನ ಚಿಕ್ಕಪ್ಪ ಯಾರು? ಚಿಕ್ಕಪ್ಪ ಅಂದ್ರೆ ಯಾರು? ಅಪ್ಪನ ತಮ್ಮ ಅಥವಾ ಅಣ್ಣ ಇರ್ಬೇಕು. ಚಿಕ್ಕಪ್ಪ ಅಂದ್ರೆ ಏನ? ಅಪ್ಪನ ಸಹೋದರ ಇರ್ಬೇಕು. ಸೊ ದೇವನ ತಂದೆ ಯಾರು ಇಲ್ಲಿ? ಬದರಿ. ಈಶ್ವರಿಯ ಸಹೋದರ ದೇವ ಅಂದ್ರ ಇಬ್ರು ಏನಾಗ್ತಾರು? ಸಹೋದರ ಸಹೋದರಿ ಆಗ್ತಾರು. ಸೊ ಸಹೋದರ ಸಹೋದರಿಯ ತಂದೆ ಯಾರು? ತಂದೆ ಚಿಕ್ಕಪ್ಪ. ತಂದೆ ಬದರಿ ಅದಾನ. ಬದರಿಯ ಸಹೋದರ ಯಾರು? ಆನಂದ್ ಅದಾನು. ಆನಂದ್ ಇದ್ದವ ಚಿಕ್ಕಪ್ಪ ಆಗ್ತಾನು. ಆಪ್ಷನ್ ಎ ಆನಂದ್ ಸರಿಯಾದ ಉತ್ತರ. ಇನ್ ನೆಕ್ಸ್ಟ್ ಕ್ವಶನ್ಸ್ ಅದಾವ, ಕೆಲವು ಕ್ವಶನ್ಸ್ ಅವನ ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡೋಣ. ಇದೆ ಬ್ಲಡ್ ರಿಲೇಷನ್ಸ್ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ಸ್ ಆಗುತ್ತೆ. ನೀವು ಕರೆಕ್ಟ್ ಆಗಿ ಮೊದಲು ಡ್ರಾ ಮಾಡ್ಬೇಕು. ಕರೆಕ್ಟ್ ಆಗಿ ಡ್ರಾ ಮಾಡಿದ್ರಿ ಅಂದ್ರೆ ಆ ನಂತರ ಏನಾಗುತ್ತೆ ನಿಮ್ಗ ಸಾಲ್ವ್ ಮಾಡೋದು ಈಜಿ ಆಗುತ್ತೆ. ಓಕೆ. ಇದೇ ರೀತಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.